ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವು ಇವತ್ತು ಸ್ವೀಟ್ ಕಾರ್ನಿಂದ ಸ್ಪೈಸಿ ಆದ ಸ್ವೀಟ್ ಕಾರ್ನ ಹೆಂಗೆ ಮಾಡೋದಂತ ನೋಡೋಣ. ಸಂಜೆ ಮುಂದೆ ಸ್ನ್ಯಾಕ್ಸ್ ಆಗಿ ತಿನ್ಲಿಕ್ಕೆ ಬರ್ತದೆ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವ ಸ್ಕಿಪ್ ಮಾಡಬೇಡ್ರಿ. ನೋಡಿರಿ, ನಾ ಇಲ್ಲಿ ಸ್ಪೈಸಿ ಆದ ಅಗ್ದಿ ಸ್ಪೈಸಿ ಅಂದ್ರೆ ಸ್ಪೈಸಿ ಸ್ವೀಟ್ ಕಾರ್ನ ಮಾಡಿ ನಾನಿಲ್ಲಿ ಸರ್ವ್ ಮಾಡ್ಲಿರ್ತೀನಿ. ಇದು ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ. ಒಂದು 5 ನಿಮಿಷ ಒಳಗೆ ನೀವು ಮಾಡ್ಕೋಬಹುದು ಈ ರೆಸಿಪಿನ. ಬರ್ರಿ, ಹಂಗಾದ್ರೆ ನಾನು ಇದಕ್ಕೆ ಏನೇನು ತೊಗೊಂಡಿನಿ, ಹೆಂಗೆ ಮಾಡೀನಿ, 5 ನಿಮಿಷ ಒಳಗೆ ಈ ರೆಸಿಪಿನ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಸ್ಪೈಸಿ ಆಗ್ಯದ, ನೋಡಿದ್ರೆ ಬಾಯಿಗೆ ನೀರು ಬಿಡ್ಲಿಕ್ಕತ್ತಾವ. ಇದಕ್ಕೆ ನಾನು ಏನು ತೊಗೊಂಡಿನಿ ಅಂದ್ರೆ ಸ್ವೀಟ್ ಕಾರ್ನ್ ತೊಗೊಂಡಿನಿ. ಅದನ್ನು ಮೊದಲೇ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಟ್ಕೊಂಡಿನಿ. ನೀವು ಕುಕ್ಕರ್ದಾಗ ಒಂದು 2ರಿಂದ 3 ಸಿಟಿ ಹೊಡೆಸಿದ್ರೆ ಚೆಂದ ಕುದಿತಾವು. ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಟ್ಕೊರಿ. ನಾನು ಕುದಿಸಿದ್ದ ಕಾರ್ನ ತೊಗೊಂಡು ಇದನ್ನೆಲ್ಲ ಸ್ವೀಟ್ ಕಾರ್ನ ತೊಗೊಂಡು ಎಲ್ಲ ಸುಲಿದು ಇಟ್ಕೊಂಡಿನಿ. ನನಗೆ ಎಷ್ಟು ಬೇಕಷ್ಟು. ಇದು ಒಂದು 3 ಸ್ವೀಟ್ ಕಾರ್ನ ತೊಗೊಂಡಿನಿ ನಾನು. ಬರೀ ಇದಕ್ಕೆ ಮುಂದೆ ಮತ್ತೇನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ದಪ್ಪ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ, ಒಂದು ಸ್ವಲ್ಪ ನಿಂಬೆಹಣ್ಣು. ಇಲ್ಲಿ ನಾನು ಸ್ಪೈಸಿ ಅಂಥೇಳಿ ಸ್ವಲ್ಪ ಖಾರ ಹೆಚ್ಚಿಗೆ ತೊಗೊಂಡಿನಿ. ಈ ಖಾರ ಭಾಳ ಖಾರ ಇಲ್ಲ. ಅದಕ್ಕೆ 1.5 ಚಮಚೆ ಖಾರ, ಧನಿಯಾ ಪುಡಿ, ಚಾಟ್ ಮಸಾಲ, ಅರಿಶಿಣ ಪುಡಿ, ಜೀರಿಗೆ ಪುಡಿ ಮತ್ತು ಉಪ್ಪು. ಒಂದು ಅರ್ಧ ಬಟ್ಟಲ್ದಷ್ಟು ಗಜ್ರಿ ತೊಗೊಂಡಿನಿ. ಸ್ವಲ್ಪ ಸಕ್ಕರೆ, 1 ಚಮಚದಷ್ಟು, 1ರಿಂದ 2 ಚಮಚೆ ಎಣ್ಣೆ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಬರ್ರಿ, ಹಂಗಾದ್ರೆ ನಾನು ಇದನ್ನು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ಒಂದು ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟೀನಿ, ಗ್ಯಾಸ್ ಹೊತ್ತಿಸಿ. ಈಗ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಎಣ್ಣೆ ಹಾಕಿನಿ. 2 ಚಮಚೆ, ಭಾಳ ಎಣ್ಣೆ ಬೇಡ, 1-2 ಚಮಚೆ ಎಣ್ಣೆ ಆದರೆ ಸಾಕು. ಅದಕ್ಕೆ ಸಾಸಿವೆ ಹಾಕಿನಿ. ಸಾಸಿವೆ ಚಟಪಟ ಅನ್ನಂದ್ರೆ ಉಳ್ಳಾಗಡ್ಡಿ ಹಾಕ್ತೀನಿ. ಇದಕ್ಕೆ ನಾನು ಮಸಾಲೆ ಸ್ಪೈಸಿ ಇರಲಿ ಅಂಥೇಳಿ ನಮ್ಮ ಮನೆಯೊಳಗೆ ತಿಂತಾರೆ ಅಂಥೇಳಿ ಸ್ವಲ್ಪ ಖಾರ, ಉಪ್ಪು ಎಲ್ಲ ಮಸಾಲೆ ಸಾಮಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿನಿ. ನೀವು ಸ್ವಲ್ಪ ನಿಮಗೆ ಭಾಳ ಸ್ಪೈಸಿ ಬೇಡಪ್ಪ ಅಂದ್ರೆ ಸ್ವಲ್ಪ ಎಲ್ಲ ಖಾರ, ಉಪ್ಪು, ಮಸಾಲೆ ಪ್ರಮಾಣ ಕಡಿಮೆ ಮಾಡಿಕೊಂಡ್ರು ನಡೀತದೆ. ನಾನಿಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋತೀನಿ. ಈರುಳ್ಳಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಉಳ್ಳಾಗಡ್ಡಿ ಅಂತೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಭಾಳ ಫ್ರೈ ಮಾಡೋದು ಬೇಡ. ಸ್ವಲ್ಪ ಕರಿಬೇವನ್ನು ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ. ನಂತರ ಇದಕ್ಕೆ ನಾವು ಗಜ್ರಿ ತೊಗೊಂಡಿದ್ದೇವಲ್ಲ, ಅದು ಗಜ್ರಿ ಬೇಕಂತಿಲ್ಲ, ಮನೆಯೊಳಗಿತ್ತು ಹಾಕಿ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಇಲ್ಲಿ ಹಾಕೀನಿ, ಸಣ್ಣಗೆ ಕಟ್ ಮಾಡಿಕೊಂಡು. ಇದು ಬೇಕಂತಿಲ್ಲ, ಸ್ಕಿಪ್ ಮಾಡಿದ್ರು ನಡೀತದೆ. ಇದೊಂದು ಸ್ವಲ್ಪ ಫ್ರೈ ಆದ್ರೆ ಸಾಕು. ನಾವು ಇದಕ್ಕೆ ತೊಗೊಂಡಿದ್ದು ಎಲ್ಲ ಮಸಾಲೆ ಹಾಕೋಣ. ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣ ಪುಡಿ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರದ ಪುಡಿ, ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವೀಟ್ ಕಾರ್ನ ಹಾಕೋತೀನಿ. ಹಾಕ್ಕೊಂಡು ಅದನ್ನೂ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಏನದಲ್ಲ ಇದು ಸ್ನ್ಯಾಕ್ಸ್ ಸ್ಪೈಸಿ ಸ್ವೀಟ್ ಕಾರ್ನ್ ರೆಡಿ ಆದಂಗೆ. ನೋಡಿದ್ರಲ್ಲ, ಈಗ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಇದಕ್ಕೆ ನಿಂಬೆ ಹಣ್ಣು ಹಿಡ್ಕೊಂಡ್ರೆ ಆಯಿತು. ನಮ್ಮದು ಸ್ವೀಟ್ ಕಾರ್ನ ತಿನ್ನಲಿಕ್ಕೆ ರೆಡಿ ಆಯಿತು. ಸ್ಪೈಸಿ ಸ್ವೀಟ್ ಕಾರ್ನ ಫಾಸ್ಟ್ ಟೇಸ್ಟಾಗಿತ್ತು, ಸ್ಪೈಸಿ ಆಗಿತ್ತು, ಟೇಸ್ಟಾಗಿತ್ತು, ಚಲೋ ಆಗಿತ್ತು ತಿನ್ನಲಿಕ್ಕೆ. ನೀವು ಈ ಟೈಪ್ ಒಮ್ಮೆ ಮಾಡಿ ನೋಡಿರಿ, ಹೆಂಗೆ ಅನಿಸ್ತದಂತ ಹೇಳ್ರಿ. ಇದಕ್ಕೊಂದು ಸ್ವಲ್ಪ ಈಗ ಲಾಸ್ಟಿಗೆ ನಾನು ನಿಂಬೆ ಹಣ್ಣು ಹಿಂಡ್ಕೋತೀನಿ. ನಿಂಬೆ ಹಣ್ಣು ಹಿಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋನು. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋನು. ಸ್ನೇಹಿತರೆ, ನಮ್ಮ ವಿಡಿಯೋ ಹೆಂಗೆ ಅನಿಸ್ತಂತ ಹೇಳ್ರಿ. ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಈಗ ಎಲ್ಲ ಮುಗಿದ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋನು. ಕೊತ್ತಂಬರಿ ಹಾಕಿದ್ರೆ ಆಯ್ತು ನೋಡಿರಿ, ನಮ್ಮದು ಸ್ವೀಟ್ ಕಾರ್ನ, ಸ್ಪೈಸಿ ಆದ ಸ್ವೀಟ್ ಕಾರ್ನ ತಿನ್ನಲಿಕ್ಕೆ ರೆಡಿ ಆಯಿತು. ಬರ್ರಿ, ಹಂಗಾದ್ರೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮದು ರೆಸಿಪಿನ ಮಾಡಿ ನೋಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.